ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಹತ್ತಿರ ಬರ್ತಾ ಇದ್ದೀನಿ. ಪ್ರತಿದಿನ ಏನಾದರೂ ಒಂದು ಹೊಸ ವಿಚಾರದೊಂದಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮ ಹತ್ತಿರ ಬರ್ತಾ ಇರ್ತೀನಿ. ಹೆಚ್ಚು ಮಾಹಿತಿ ಪಡೆಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಉಪಯುಕ್ತವಾಗಲಿ ಮಾಹಿತಿ ಅನ್ನೋದು ನಮ್ಮ ಆಸೆಯ ಕೂಡ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಹೆಸರನ್ನ ನೀವು ಖಾತೆದಾರರಾಗಿದ್ದಲ್ಲಿ ಸರ್ವೆ ನಂಬರ್ ಗೊತ್ತಿಲ್ಲದೆ ಇದ್ರೂ ಹೇಗೆ ಹುಡುಕಬಹುದು ಅನ್ನೋದರ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ನಮ್ಮ ಘನ ಕರ್ನಾಟಕ ಸರ್ಕಾರ ಎಲ್ಲ ರೈತರಿಗೂ ಉಪಯುಕ್ತವಾಗುವ ರೀತಿ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಕಂದಾಯ ಇಲಾಖೆಯ ತಂತ್ರಾಂಶವಾಗಿದ್ದು, ಇದನ್ನು ಭೂಮಿ ಉಸ್ತುವಾರಿ ಕೋಶದವರು ಅಭಿವೃದ್ಧಿಪಡಿಸಿ ಎಲ್ಲ ಹಕ್ಕು ಸ್ವಾಮ್ಯವನ್ನು ಸಹ ಉಳಿಸಿಕೊಂಡಿರುತ್ತಾರೆ. ಬನ್ನಿ ಇವತ್ತಿನ ವಿಷಯ ವಸ್ತುವಾಗಿರತಕ್ಕಂಥ ವಿಡಿಯೋಗೆ ನಾವು ಮುಂದುವರಿಯೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ವಿವರಿಸಲಾಗಿದೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಹುಡುಕಬೇಕು ಅನ್ನೋದರ ಬಗ್ಗೆ ವೆಬ್ಸೈಟ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತದೆ. ಬನ್ನಿ ವಿಡಿಯೋನ ಮುಂದುವರಿಸೋಣ. ಮೊದಲಿಗೆ ನೀವು ಲಿಂಕ್ನ ಓಪನ್ ಮಾಡಿ. ಆ ಲಿಂಕ್ ಯಾವುದು ಅಂದರೆ landrecord.karnataka.gov.in/services53. ಈ ಲಿಂಕನ್ನು ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿ. ಅದರಲ್ಲಿ ಮೊದಲಿಗೆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದರಲ್ಲಿ ಹಲವಾರು ಭಾಷೆಗಳು ಲಭ್ಯವಿದೆ. ಅದರಲ್ಲಿ ಕನ್ನಡವನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ನಿಮ್ಮ ಸ್ವಾಧೀನದಾರರ ಭೂ ದಾಖಲೆಗಳನ್ನು ಹುಡುಕಿ ಎಂಬ ಆಯ್ಕೆ ಮಾಡಿ. ಅದರಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಆಯ್ಕೆ ಮಾಡಿಕೊಂಡು ನಿಮ್ಮ ವಿವರಗಳನ್ನು ನೋಡಿ ಎಂದು ಕ್ಲಿಕ್ ಮಾಡಿದಾಗ ಆ ಗ್ರಾಮದಲ್ಲಿರುವ ಎಲ್ಲ ಖಾತೆದಾರರುಗಳ ಹೆಸರುಗಳು ಗೋಚರಿಸುತ್ತವೆ. ಅವು ಎಷ್ಟು ಬರಬೇಕು ಅನ್ನೋದನ್ನು ಕೂಡ ಆಯ್ಕೆ ಮಾಡಬಹುದಾಗಿರುತ್ತದೆ. 10ರಿಂದ 100 ತನಕ ಆಯ್ಕೆ ಇದೆ. ಇಲ್ಲಿ ನಾವು ಸ್ವಾಧೀನದಾರರ ಹೆಸರು ಮೇಲೆ ಕ್ಲಿಕ್ ಮಾಡಿ ಸ್ವಾಧೀನದಾರರುಗಳನ್ನು ಕನ್ನಡ ವರ್ಣಮಾಲೆಯ ಪ್ರಕಾರ ವೀಕ್ಷಿಸಬಹುದು. ನಂತರ ನಮಗೆ ಬೇಕಾದ ಖಾತೆದಾರರ ಹೆಸರನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡುವ ಮೂಲಕ ಖಾತೆದಾರರ ಹೆಸರನ್ನು ಹುಡುಕಬಹುದು. ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಸರ್ವೆ ನಂಬರ್ಗಳನ್ನು ಸಹ ಏರಿಕೆ ಕ್ರಮದಲ್ಲಿ ವೀಕ್ಷಿಸಬಹುದು. ಈ ರೀತಿಯಾಗಿ ಖಾತೆದಾರರ ಹೆಸರನ್ನು ಹುಡುಕುವುದಕ್ಕೆ ಅವಕಾಶ ಇದೆ.
ನಿಮ್ಮ ಜಮೀನಿನ ವಿವರಗಳನ್ನು ನೋಡಿ ಮಾಡಿ ಎಂದು ಆಯ್ಕೆ ಮಾಡಿಕೊಂಡ ನಂತರ ನಿಮಗೆ ಸಂಬಂಧಪಟ್ಟ ತಾಲೂಕು, ಹೋಬಳಿ, ಗ್ರಾಮದ ವಿವರಗಳನ್ನು ನೀವು ಆಯ್ಕೆ ಮಾಡಿದ ಸರ್ವೆ ನಂಬರನ ಪಹಣಿಯ ಕಂಪ್ಲೀಟ್ ವಿವರಗಳನ್ನು ತೋರಿಸುತ್ತದೆ. ಕೆಲವೊಂದು ಬಾರಿ ಸರ್ವಿಸ್ ಟೂಲ್ನಲ್ಲಿ ಲಭ್ಯವಿಲ್ಲದೆ ಇದ್ದಾಗ ಈ ಒಂದು ಆಯ್ಕೆಯನ್ನು ಬಳಸಿ ಸಂಪೂರ್ಣ ವಿವರಗಳನ್ನು ಪಡೆಯಬಹುದು, ವೀಕ್ಷಿಸಬಹುದಾಗಿರುತ್ತದೆ. ಜಮೀನಿನ ಒಟ್ಟು ವಿಸ್ತೀರ್ಣ, ಖಾತೆದಾರರ ಹೆಸರು, ಹಕ್ಕು ಮತ್ತು ಒಣಗಳು ಎಲ್ಲ ವಿಧವಾದ ಮಾಹಿತಿ ಇಲ್ಲಿ ದೊರಕುತ್ತದೆ ಮತ್ತು ಪಹಣಿ ಕಾಲ 12/2 ವಿವರಗಳು ಲಭ್ಯವಿರುತ್ತದೆ. ಇಲ್ಲಿ ನಾವು ಸ್ವಾಧೀನದಾರರ ಹೆಸರು ಮೇಲೆ ಕ್ಲಿಕ್ ಮಾಡಿ ಸ್ವಾಧೀನದಾರರುಗಳನ್ನು ಕನ್ನಡ ವರ್ಣಮಾಲೆಯ ಪ್ರಕಾರ ವೀಕ್ಷಿಸಬಹುದು. ನಂತರ ನಮಗೆ ಬೇಕಾದ ಖಾತೆದಾರರ ಹೆಸರನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡುವ ಮೂಲಕ ಖಾತೆದಾರರ ಹೆಸರನ್ನು ಹುಡುಕಬಹುದು. ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಸರ್ವೆ ನಂಬರ್ಗಳನ್ನು ಸಹ ಏರಿಕೆ ಕ್ರಮದಲ್ಲಿ ವೀಕ್ಷಿಸಬಹುದು. ಈ ರೀತಿಯಾಗಿ ಖಾತೆದಾರರ ಹೆಸರನ್ನು ಹುಡುಕುವುದಕ್ಕೆ ಅವಕಾಶ ಇದೆ. ಮುಂದುವರೆದು ನೋಂದಣಿ ಸಂಖ್ಯೆ ಆಧರಿಸಿ ಹೇಗೆ ನೋಡಬಹುದು ಅಂತ ಕಂಟಿನ್ಯೂ ಮಾಡೋಣ. ಇದೇ ವೆಬ್ಸೈಟ್ನಲ್ಲಿ ನೋಂದಣಿ ಸಂಖ್ಯೆ ಆಧರಿಸಿ ಹೇಗೆ ಖಾತೆದಾರರ ಹೆಸರನ್ನು ಹುಡುಕಬಹುದು ಅಂತ ನೋಡೋಣ. ಇಲ್ಲಿ ಜಿಲ್ಲೆ, ಹೋಬಳಿ ಆಯ್ಕೆ ಮಾಡಿಕೊಂಡು ನೀವು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿರುವ ನೋಂದಣಿ ಸಂಖ್ಯೆ ಬಳಸಿ ಇಲ್ಲಿ ಹೆಸರು ಹುಡುಕಬಹುದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗವಂತೆ ಸಹಕರಿಸಿ. ನಿಮ್ಮ ಒಂದು ಲೈಕ್ ನಮ್ಮನ್ನು ಇನ್ನಷ್ಟು ಉತ್ತೇಜಿಸಿ, ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಬಳಿಗೆ ತರಲು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.